ಕಸ್ತೂರಿ ರಂಗನ್ ವರದಿ ಪರವಾಗಿಯೂ ತಾವು ಇಲ್ಲ, ವಿರೋಧವಾಗಿಯೂ ಇಲ್ಲ. ವರದಿ ಕುರಿತು ನ್ಯಾಯಯುತ ಹಾಗೂ ವೈಜ್ಞಾನಿಕವಾಗಿ ಚರ್ಚೆ ನಡೆಯಬೇಕು ಎಂದು ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಒಡೆಯರ್ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಸ್ತೂರಿ ರಂಗನ್ ವರದಿಯನ್ನು ಸಂಪೂರ್ಣವಾಗಿ ತಿರಸ್ಕರಿಸುವುದರಿಂದ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ. ಕಾಂಗ್ರೆಸ್ ಮುಖಂಡರು ತಮ್ಮ ಅಭಿಪ್ರಾಯ, ಸಲಹೆ ಹಾಗೂ ಸೂಚನೆಗಳನ್ನು ನೀಡದೆ ವರದಿಯನ್ನು ಸಂಪೂರ್ಣ ತಿರಸ್ಕರಿಸುವುದು ಸರಿಯಲ್ಲ ಎಂದರು. ಜಿಲ್ಲೆಯ ಶಾಸಕದ್ವಯರು ಸಭೆಗೆ ಆಗಮಿಸಬೇಕಿತ್ತು, ಆದರೆ ಅವರು ಗೈರಾಗಿದ್ದಾರೆ. ಮಾಜಿ ಶಾಸಕರಿಗೆ ಕಸ್ತೂರಿ ರಂಗನ್ ವರದಿ ಕುರಿತು ಸಂಪೂರ್ಣ ಅರಿವಿದೆ ಎಂದು ಹೇಳಿದರು. ಕೇರಳದಲ್ಲೂ ಕಾಂಗ್ರೆಸ್ ಸರ್ಕಾರವಿದೆ. ಅಲ್ಲಿ ಬಫರ್ ಝೋನ್ ಪ್ರಮಾಣವನ್ನು ಕಡಿಮೆ ಮಾಡಲಾಗಿದೆ. ಆದರೆ ಕರ್ನಾಟಕ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ನಿರ್ಣಯ ಕೈಗೊಂಡಿಲ್ಲ. ವೈಜ್ಞಾನಿಕ ರೀತಿಯಲ್ಲೂ ಕ್ರಮ ಕೈಗೊಳ್ಳದಿರುವುದು ಖಂಡನೀಯ ಎಂದರು. ಕರಡು ಅಧಿಸೂಚನೆ ತಿರಸ್ಕೃತವಾದ ತಕ್ಷಣ ಮತ್ತೊಂದು ಕರಡು ಅಧಿಸೂಚನೆ ಹೊರಬರಲಿದೆ. ಇದೇ ರೀತಿಯ ರಾಜಕೀಯ ಮುಂದುವರಿದರೆ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರೆಯುವುದಿಲ್ಲ ಎಂದು ಯದುವೀರ್ ಒಡೆಯರ್ ಹೇಳಿದರು. ಇದು ಕರಡು ಅಧಿಸೂಚನೆ, ಡ್ರಾಫ್ಟ್ ನೋಟಿಫಿಕೇಶನ್ ಅಷ್ಟೇ, ಎಲ್ಲೂ ಅನುಷ್ಠಾನ ಆಗಿಲ್ಲ. ಇದು ಚರ್ಚೆ ಮಾಡುವಂಥದ್ದು ಸಮಯ, ರಾಜಕೀಯ ಮಾಡುವಂಥದ್ದು ಸಮಯ ಅಲ್ಲ. ಆ ನಿಟ್ಟಿನಲ್ಲಿ ಒಳ್ಳೆ ಚರ್ಚೆ ಆಗಬೇಕಾಗಿದೆ. ಅದಾದಮೇಲೆ ನೋಡೋಣ. ಇದು ನಿಮ್ಮ ಅಭಿಪ್ರಾಯಗಳು, ನಿಮ್ಮ ಸೂಚನೆಗಳು, ಅದರ ಮೇರೆಗೆ ಅಥವಾ ಇಲ್ಲಿ ನಾವು ರೂಪಿಸಿರುವಂಥದ್ದು ಏನು ಮಾನದಂಡ ಇದೆ ಅದರ ಪ್ರಕಾರ ಕೇಂದ್ರ ಪ್ರತಿಕ್ರಿಯಿಸಿದ್ರೆ ಅದು ಆಮೇಲೆ ವಿರೋಧ ಮಾಡುವಂಥದ್ದು ಸಹಜವಾಗಿ ನಾವೆಲ್ಲರೂ ಜೊತೆಗಿರ್ತೀವಿ. ಆದರೆ ಇವತ್ತು ಯಾವುದೇ ರೀತಿ ನಿಮ್ಮ ಅಭಿಪ್ರಾಯ ಸಲ್ಲಿಸದೇನೆ ಸಂಪೂರ್ಣವಾಗಿ ಬರೀ ತಿರಸ್ಕಾರ ಮಾಡ್ತೀನಿ ಅಂತ ಹೇಳೋದು ಕೂಡ ತಪ್ಪು. ಇಲ್ಲಿ ಯಾವುದೇ ರೀತಿ ಜನರಿಗೆ ಅನನುಕೂಲ ಆಗುವಂಥದ್ದು ನಾವು ಬಿಡೋದಿಲ್ಲ, ನಾವು ಅದು ಪರನೂ ಇಲ್ಲ. ಅದಂತೂ ಭಾಳ ಸ್ಪಷ್ಟವಾಗಿ ಹೇಳಲೇಬೇಕಾಗಿದೆ. ಇಲ್ಲಿ ಇಬ್ಬರು ಮಾಜಿ ಶಾಸಕರು ಕೂಡ ಇದ್ರ ಗಾಡ್ಗಿಲ್ ಸಮಯದಿಂದನೂ ಕೂಡ ಈ ಹೋರಾಟದಲ್ಲಿ ತೊಡಗಿಸ್ಕೊಂಡು ಬಂದಿದ್ದಾರೆ. ಎಲ್ಲ ಅಂಶಗಳು ಗೊತ್ತಿದೆ, ಯಾವ ರೀತಿ ಮುಂದುವರಿಬೇಕು ಅಂತಲೂ ಗೊತ್ತಿದೆ. ಪ್ರಸ್ತುತ ಕೇರಳದಲ್ಲಿಯೂ ಕೂಡ ಕಾಂಗ್ರೆಸ್ ಸರ್ಕಾರನೇ ಇರೋದು. ಅವರು ಒಂದು ಮಾದರಿಯನ್ನು ರೂಪಿಸಿದ್ದಾರೆ. ಅಲ್ಲ ಜೀವವೈವಿಧ್ಯತೆ ಮಂಡಳಿ ಮತ್ತು ಕಂದಾಯ ಇಲಾಖೆಯನ್ನು ಸಮೀಕ್ಷೆ ನಡೆಸಿ ಆ ವಲಯವನ್ನು ಕಡಿಮೆ ಮಾಡಿದ್ದಾರೆ. ಅಂದರೆ ಆ ಗಡಿ ಭಾಗನೂ ಕೂಡ ಕಡಿಮೆ ಮಾಡಿದ್ದಾರೆ. ಅಂದರೆ ಬಫರ್ ಝೋನು ಅದು ಗಡಿಗೆ, ಅರಣ್ಯ ಗಡಿಗೆ ಇರಬೇಕು ಅಂತಲೂ ಕೂಡ ಇವತ್ತು ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಈ ಮಾದರಿಯಲ್ಲಿ ಕರ್ನಾಟಕ ಸರ್ಕಾರ ಯಾವುದೇ ರೀತಿಯ ನಿರ್ಣಯ ತಗೊಂಡಿಲ್ಲ. ಅದಕ್ಕೆ ಒಂದು ವೈಜ್ಞಾನಿಕ ರೀತಿಯಲ್ಲೂ ಕೂಡ ಇದಕ್ಕೆ ಒಂದು ಅಪ್ರೋಚ್ ಮಾಡಿಲ್ಲ. ಇಂಥ ಒಂದು ಬೆಳವಣಿಗೆಗಳು ಅತ್ಯಂತ ಖಂಡನೀಯ. ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೋಬೇಕಾಗಿರುವಂಥದ್ದು ನಮ್ಮೆಲ್ಲರ ಗುರಿ. ಈ ಥರ ಸುಮ್ಮನೆ ಕಣ್ಣೀರು ಒಡಿಸುವಂಥದ್ದು ಕೆಲಸದಲ್ಲಿ ಯಾರಿಗೂ ಲಾಭ ಆಗಲ್ಲ. ಯಾಕಂದರೆ ಈ ಒಂದು ಸಮಯದಲ್ಲಿ ತಿರಸ್ಕಾರ ಆಗಿ ಇನ್ನೊಂದು ಅಧಿಸೂಚನೆ ಬರುತ್ತೆ, ಇನ್ನೊಂದು ಕರಡು ಪ್ರತಿ ಬರುತ್ತೆ. ಇಲ್ಲಿಂದ ಬಂದು ಬರೀ ರಾಜಕೀಯ ಮಾಡೋದೇ ವಿನ ಇವತ್ತು ಯಾವುದೇ ರೀತಿಯ ಪರಿಹಾರ ಸಿಗ್ತಾ ಇಲ್ಲ. ನಮ್ಮ ಪರಿಸರ ರಕ್ಷಣೆ ಮಾಡೋದು ಅತ್ಯಂತ ಅವಶ್ಯಕವಾದದ್ದು. ಅದು ಕೊಡಗಲ್ಲಿ ಸ್ವಾಭಾವಿಕವಾಗಿ ಆಗ್ತಾ ಇದೆ. ಇದು ಬರೀ ಒಂದು ಅಧಿಕೃತ ಕಾನೂನು ಚೌಕಟ್ಟು ಕೊಡುವಂಥದ್ದು ಕೆಲಸ. ನೀವು ನಿಮ್ಮ ಸಲಹೆ ಕೊಡದೇನೆ ನಿಮ್ಮ ಒಂದು ಅಭಿಪ್ರಾಯ, ನಿಮ್ಮ ಒಂದು ಇಲ್ಲಿ ಏನು ಸ್ಥಳೀಯ ಒಂದು ಸಮಸ್ಯೆ ಏನಿದೆ ಅದನ್ನ ಮಂಡಿಸ್ತೇನೆ ಇವತ್ತು. ಮಳೆಯಿಂದಾಗಿ ಜಿಲ್ಲೆಯ ಕೆಲ ಭಾಗಗಳ ರೈತರಿಗೆ ಸಭೆಗೆ ಆಗಮಿಸಲು ಸಾಧ್ಯವಾಗಿಲ್ಲ. ಆದ್ರಿಂದ ಮುಂದಿನ ದಿನಗಳಲ್ಲಿ ವಿರಾಜಪೇಟೆಯಲ್ಲಿ ಮತ್ತೊಂದು ಸಭೆ ನಡೆಸಲಾಗುವುದು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಸರ್ಕಾರ ಅಧಿಕೃತವಾಗಿ ಸಭೆ ನಡೆಸಿ ಎಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಬೇಕು. ಬಳಿಕ ಕೇಂದ್ರದಿಂದ ಯಾವ ರೀತಿಯ ಸ್ಪಂದನೆ ದೊರೆಯಲಿದೆ ಎಂಬುದನ್ನು ನೋಡೋಣ ಎಂದು ಸಂಸದ ಯದುವೀರ್ ಒಡೆಯರ್ ಹೇಳಿದರು. ಚಿತ್ತಾರ ನ್ಯೂಸ್, ಮಡಿಕೇರಿ.